ಎಂದೆಂದಿಗೂ ನಗುತ್ತಿರು ನೀನು, ನಿನ್ನ ನಗುವಲ್ಲೇ ನಗುವೆನು ನಾನು. ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು, ಭುವಿಯಲ್ಲಿ ಹೇಳು. ಆಕಾಶದ ಬುಟ್ಟಿಯ ಒಳಗೆ ಕೈ ಹಾಕಿ ತರುವೆನು ನಾನು, ಬಿಳಿ ಹಲ್ಲಿನ ಚಂದ್ರನ ಹೊಳಪನು ಉಡುಗೊರೆಯಾಗಿ ತೆಗೆದುಕೊ ನೀನು. ಯಾಕೆಂದರೆ ಬರ್ತಾಳೆ ನಿನ್ನ ಬರ್ತಾಳೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದೆ? ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಕೇಳಿ ನೀವು ನೋಡೋದು ನಬ್ಲಾಗ್ತಾನೆ. ಸೊ ಗೈಸ್, ನಾನು ಬೆಳಿಬೇಕು ಅಂದರೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ಸೊ ಬೆಳೆಸ್ತೀರಾ ಅಂದ್ಕೊಂಡಿದ್ದೀನಿ ಗೈಸ್. ಇವತ್ತು ಇಷ್ಟೊಂದು ದಿನ ಆಯಿತು ಬ್ಲಾಗ್ ಮಾಡಿ. ಸೊ ಯಾವ್ದು ಲಾಸ್ಟ್ ಅಂದರೆ ಬ್ಲಾಗು ನನ್ನ ಬ್ಲಾಗ್, ನನ್ನ ಬ್ಯಾಗು ತೋರಿಸೋದು ವಾಟ್ಸಿಂಗ್ ಮೈ ಬ್ಯಾಗ್, ಅದೇ ಲಾಸ್ಟು ಗೈಸ್. ಇದು ಮಾಡೇ ಇಲ್ಲ. ಇದು ಗೈಸ್ ಯಾವುದೋ ಒಂದು ಊರಿಗೆ ಹೋಗಿ ಅದೇ ಲಾಸ್ಟ್ ಗೈಸ್. ಅದು ಬಿಟ್ಟರೆ ಮಾಡೇ ಇಲ್ಲ, ಈಗಲೇ ಮಾಡ್ತಾರೆ ಗೈಸ್. ಇದು ಸ್ಪೆಷಲ್ ಬ್ಲಾಗ್ ಗೈಸ್. ಯಾಕೆ ಅಂದರೆ ಇವತ್ತು ನನ್ನ ತಂಗಿ ಬರ್ತಡೆ. ಬನ್ನಿ ನನ್ನ ತಂಗಿನ ಮಾತಾಡ್ಸ್ಕೊಂಡು ಬರೋಣ. ನನ್ನ ತಂಗಿ ಸ್ವಲ್ಪ ಎಕ್ಸೈಟ್ಮೆಂಟ್ ಆಗಿದ್ದಾಳೆ, ಊಟ ಮಾಡ್ತಿದ್ದಾಳೆ ಗೈಸ್. ತೋರಿಸ್ತೀನಿ ಅನಿಮಾ. ಗೈಸ್ ಬರ್ತಡೇಗಲ್ಲು ಗೈಸ್, ಮ್ಯಾಗಿ ತಿನ್ಕೊಂಡು ಹುಷಾರಿಲ್ಲ ಪಾಪ, ಕೂತ್ಕೊಳ್ಳೆ ಗೈಸ್. ಹಂಗೆ ಈಗ ಬನ್ನಿ ಡೆಕೋರೇಷನ್ ಮಾಡೋಣ ಗೈಸ್. ನಾವು ಹೆಣ್ಮೆ ಹೆಂಗೆ ಬರ್ತಡೇ ನೀವು ಗಲ್ಲಾಗಿದೆಯಾ ಇವತ್ತು? ಖುಷಿ ಆಯ್ತೈತೆ. ಹ್ಯಾಪಿ ಬರ್ತಡೇ ನಿಮ್ಮ ನಮ್ಮ ಬ್ಲಾಗ್ ಕಡೆಯಿಂದನೂ ಹಂಗೆ ಸ್ವಲ್ಪ ಹ್ಯಾಪಿ ಬರ್ತಡೇ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಬಂದು ಇಲ್ಲೇ ಡೆಕೋರೇಷನ್ ಮಾಡ್ತಾ ಇರೋದು ನಾವು. ಈಗ ಬನ್ನಿ ಡೆಕೋರೇಷನ್ ನಾನು ಮಾಡ್ತಿದ್ದೀನಿ ಗೈಸ್, ಶುರು ಮಾಡೋಣ. ಈಗ ನಾನು ಈ ಥರ ಇದ್ದೀನಿ, ನೆಕ್ಸ್ಟ್ ಯಾವ ಥರ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಈಗ ನಮ್ಮ ಮನೆಯಲ್ಲೇ ಸಿಂಪಲಾಗಿ ಮಾಡ್ತಾ ಇರೋದು ಗೈಸ್. ಇವತ್ತು ಬರ್ತಾರೆ ಜಸ್ಟ್ ಹಿಂಗೆ ಗ್ರ್ಯಾಂಡಾಗಿ ಬೇಡ ಅಂದ್ಕೊಂಡಿದ್ವಿ. ಸೊ ಬನ್ನಿ ಈಗ ಡೆಕೋರೇಷನ್ ಮಾಡೋಣ. ಇಲ್ಲಿ ಬಿಫೋರ್ ಆಫ್ಟರ್ ನೋಡೋಣ ಗೈಸ್ ಹೆಂಗೆ ಕಾಣಿಸುತ್ತೆ ಅಂತ. ಇದು ಬಿಫೋರ್, ಹಂಗೆ ಬಿಫೋರ್ ಆಫ್ಟರ್ದು ಒಂದು ಫೋಟೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ ಡೆಕೋರೇಷನ್ ಮಾಡಿಬಿಟ್ಟು ಗೈಸ್. ಔಟ್ ಹೆಂಗೆ ಬಂದಿದೆ ಅಂತ ನೋಡ್ಕೊಂಡು ಬನ್ನಿ. ಗೈಸ್ ಹೆಂಗಿತ್ತು ಕಮೆಂಟ್ ಹಾಕಿ. ಸೊ ಹಿಂಗಿಷ್ಟೇ ಸಿಂಪಲಾಗಿ ಮಾಡಿದ್ದೀವಿ ಡೆಕೋರೇಷನ್, ಏನು ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಲಿಲ್ಲ ಈ ಸತಿ. ಸೊ ಪರವಾಗಿಲ್ಲ. ಈಗ ಬನ್ನಿ ನೆಕ್ಸ್ಟು ನಾನು ರೆಡಿ ಆಗಬೇಕೀಗ ಗೈಸ್. ಈ ಫೋಟೋ ಎಷ್ಟು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ದಾಳಲ್ವ ಅವಳು. ಸೊ ಹಿಂಗೆ ರೆಡಿ ಮಾಡಿದ್ದೀನಿ. ಈಗ ಬನ್ನಿ ನಾನೀಗ ಹೋಗಿ ರೆಡಿಯಾಗಿ ಬರ್ತೀನಿ ಗೈಸ್. ರೆಡಿ ಆದಮೇಲೆ ಸಿಗ್ತೀನಿ ಗೈಸ್. ಸೊ ಇದ್ರಲ್ಲಿ ಗೆಟ್ ರೆಡಿ ವಿತ್ ಮೀ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬೇಡ ಅಂತ ಅನ್ನಿಸ್ತಿದೆ. ಪರವಾಗಿಲ್ಲ, ಈಗ ಬನ್ನಿ ನಾನು ರೆಡಿ ಆಗಿಬಿಟ್ಟು ಬರ್ತೀನಿ ಗೈಸ್. ಈಗ ನಾನು ಫೈನಲಿ ರೆಡಿಯಾಗಿದ್ದೀನಿ. ಸೊ ನಾನು ರೆಡಿಯಾಗಿದ್ದೀನಿ ಗೈಸ್. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಹಾಕಿ. ಸೊ ನೋಡಿ, ಮಿರರಲ್ಲಿ ಈ ಥರ ಕಾಣಿಸ್ತಾ ಇದ್ದೀನಿ. ಸೊ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಹಾಕಿ. ಸೊ ಇನ್ನೂ ಡೆಕೋರೇಷನ್ ಎಲ್ಲ ಆಗಿದೆ. ಸೊ ಗೈಸ್ ನೋಡಿ, ಕ್ಯಾಂಡಲ್ಸ್ ಹೆಂಗಿದೆ ಅಂತ ಕಮೆಂಟ್ ಹಾಕಿ. ಮತ್ತು ಬುದ್ಧಗಳೆಲ್ಲ ಇದೆ. ಸೊ ಈಗ ಬನ್ನಿ, ಡೆಕೋರೇಷನ್ ಎಲ್ಲ ಆಯಿತು, ನನ್ನದು ರೆಡಿ ಆಯಿತು. ಈಗ ನಿಮ್ಮದು ರೆಡಿ ಆಗಿಬಿಟ್ಟು ನೆಕ್ಸ್ಟು ಕೇಕ್ ಕಟ್ಟಿಂಗು. ಸೊ ಈಗ ಬನ್ನಿ ಶುರು ಮಾಡೋಣ ಗೈಸ್. ಈಗ ಚಿಪ್ಸು ಮತ್ತು ಪ್ಲೇಟ್ಸ್ ಎಲ್ಲ ರೆಡಿಯಾಗಿದೆ. ಈಗ ಬನ್ನಿ ಇನ್ನೂ ರೆಡಿ ಮಾಡ್ಕೊಳ್ಳೋಣ. ಮತ್ತು ಈಗ ನಮ್ಮ ಅಣ್ಣನ ರೂಮ್ ಚೇಂಜ್ ಆಗಿದೆ ಗೈಸ್. ನೋಡಿ ಈ ಥರ ಇದೆ ನಮ್ಮ ಅಣ್ಣನ ರೂಮ್. ಈಗ ಅದಲ್ಲ, ಸೊ ಇದು. ಸೊ ಈಗ ಬನ್ನಿ ರೆಡಿ ಆಗಿದ್ದೀನಿ. ನೆಕ್ಸ್ಟು ನಿಮ್ಮನ್ನು ರೆಡಿ ಮಾಡೋಣ ಬನ್ನಿ. ಈಗ ಬನ್ನಿ ಕೇಕ್ ಕಟ್ಟಿಂಗ್ ಮಾಡಿಸೋಣ ನಿಮಗೆ. ಇವೆಲ್ಲ ರೆಡಿ ಮಾಡಿಕ್ಕಿದ್ದೀವಿ. ಕೇಕ್ ಎಲ್ಲ ತಂದಿದೆ. ಸೊ ಗೈಸ್ ಕೇಕ್ ಬಂದು ಹನಿ ಕೇಕು. ಸೊ ಈಗ ಬನ್ನಿ ಕೇಕ್ನ ಕಟ್ ಮಾಡಿಸೋಣ ಗೈಸ್. ಅನಿಮೆ ಇನ್ನೂ ರೆಡಿ ಆಗಿಲ್ಲ, ಕೇಕ್ ಕಟ್ ಮಾಡೋದಲ್ವಾ. ಸೊ ಕೇಕ್ ಕಟ್ ಮಾಡೋ ಕೇಕ್ ಕಟ್ಟೋಕ್ಕೆ ಏನೋ ರೆಡಿ ಆಗಿಲ್ಲ, ಸ್ಕೂಲಿಗೆ ರೆಡಿಯಾಗಿ ಹೋಗಿದ್ದು. ಸೊ ನೋಡೋಣ ಈಗ ರೆಡಿ ಆಯ್ತಾಳೆ ಏನಿಲ್ಲ. ರೆಡಿ ಆಗಿಲ್ಲ, ಬೇಡ ಅಂತ ಹೇಳ್ತಿದಾರಲ್ಲ, ನೋಡೋಣ ಬನ್ನಿ. ಕೇಕ್ ಬಂದು ಈ ಥರ ಇದೆ, ಮತ್ತು ಈ ಥರ ಕಾಣಿಸ್ತಾ ಇದೆ. ಹಸು ಹ್ಯಾಪಿ ಬರ್ಡೇ ಟು ಯು. ಈಗ ನಾವು ಕೇಕ್ ಎಲ್ಲ ಕಟ್ಟಿಂಗ್ ಮಾಡಾಯ್ತು. ಸೊ ನನ್ನ ಫ್ರೆಂಡು, ನಮ್ಮ ಅಕ್ಕಂದು, ನಮ್ಮ ತಂಗಿದು ಹೆಂಗಿತ್ತು ಅಂತ ಕೇಳೋಣ ಬನ್ನಿ. ನಿಮ್ಮ ಹೆಂಗಿತ್ತು ಗೈಸ್? ಬರ್ತಡೇಗಲ್ಲಿ ಕೇಕ್ ಎಲ್ಲ ಕುಯ್ಬಿಟ್ಟು ಹೆಂಗೆ ಮಲ್ಕೊಬಿಟ್ಟಿದ್ದಾಳೆ ನೋಡಿ. ನಾವೇ ನಿಂಗೆ ಗೈಸ್. ಈಗ ನಮ್ಮ ಅಕ್ಕ ಹೇಳ್ತಾಳೆ ಗೈಸ್, ಹೆಂಗಿತ್ತು ಗೊಂಬೆ ಬರ್ತಡೇ ನಿಮ್ಮದು? ಗೈಸ್ ಈಗ ಬನ್ನಿ, ಎಲ್ಲ ಆಯಿತು. ಈಗ ನೆಕ್ಸ್ಟ್ ಊಟ ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಗೈಸ್. ನೋಡಿ ಊಟ ಬೇಡ ಮತ್ತೆ
ಇದೇ ಊಟ ಗೈಸ್, ಇದೇ ಊಟ ಈಗ ಮಾಡಿರೋದು. ಸೊ ಈ ಊಟನ ತಿಂದ್ಬಿಟ್ಟು ಮಲಿಕೊಂತೀವಿ. ಟೈಮ್ ಬಂದ್ಬಿಟ್ಟು ಒಂದು 10 o'clock ಆಯಿತು ಗೈಸ್ ಹತ್ತತ್ರ. ಸೊ ಇನ್ನೇನು ಮಲಿಕೊಂತ ಊಟ ತಿಂದ್ಬಿಟ್ಟು ಮಲಿಕೊಳ್ಳೋಣ ಅಂತ. ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಬ್ಲಾಗ್ಗೆ ವೆಯ್ಟ್ ಮಾಡ್ತಾರೆ ಗೈಸ್. ಬಾಯ್.